ಜಿಹಾದ್ ಘಟನೆಯ ಕುರಿತು ನೊಂದ ತಾಯಿ ಭಾವುಕವಾಗಿ ಮಾತನಾಡಿದ್ದು, ತನ್ನ ಮಗಳಿಗೆ ಜಿಮ್ನಲ್ಲಿ ಪರಿಚಯವಾದ ಯುವಕ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡಿದ್ದಾನೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಜಿಮ್ಗೆ ಹೋಗುವ ಸಂದರ್ಭದಲ್ಲಿ ತಂಪು ಪಾನೀಯದಲ್ಲಿ ಔಷಧಿ ಹಾಕಿ ಮಗಳನ್ನು ದುರ್ಬಲಗೊಳಿಸಿ ಹಿಂಸೆ ನೀಡಲಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ್ಮೇಲೆ ನಾನ್ ನನ್ನ ಮಗಳಿಗೆ ಬಡ್ದು ಗಿಡ್ದು ಮನಿಗೆ ಕಳ್ಸಿದ್ಮೇಲೆ ಅವ್ರು ರಿಟರ್ನ್ ಮತ್ತೆ ನನ್ನ ಮನಿ ಕಡೆ ಬಂದ್ 10 ಜನ ಬಂದ್ ನಿನಗ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ ಮಗಳಿಗ ಕಟ್ತೀವಿ, ಸುಟ್ಟ ಹಾಕ್ತಿವಿ ಅಂತ ಹೇಳಿದ್ರು ರೀ. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕ ನಾನೀಗ ನಿಂತೀನಿ, ನನಗ ನ್ಯಾಯ ಬೇಕು. ಅವ್ನ ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನ ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕ, ನಾನು ಅವನಿಗೆ ಮಾತಾಡ್ಬೇಕು. ಇದೇ ವೇಳೆ ಯುವಕನ ಪರದವರು ಸುಮಾರು 10 ರಿಂದ 15 ಜನ ಒಂದೇ ಬಾರಿಗೆ ಮನೆಗೆ ನುಗ್ಗಿ ತಮ್ಮ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ತಾಯಿ ದೂರಿದ್ದಾರೆ. ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರಿಗೆ SSK ಮತ್ತು ಕೆಲ ಹಿಂದೂ ಸಮಾಜದ ಮುಖಂಡರು ಜಮಾವಣೆಗೊಂಡಿದ್ರು. ಯಾವ ಕಾರಣಕ್ಕೆ ಅಂತ ನಾನು ಇಲ್ಲಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅವರಿಲ್ಲಿ ಜಮಾವಣೆಗೊಂಡಿದ್ದಾರೆ. ಅದ್ರ ಜೊತೆಗೆ ಹುಡುಗಿಯ ಪೋಷಕರು ಒಂದು ಫಿರ್ಯಾದನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಆ ಹುಡುಗಿ ಜೊತೆ ವಿಶ್ವಾಸ ಬೆಳೆಸಿ ಆ ಹುಡುಗಿಯನ್ನು ಭಾಳ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವು ಸಾಕ್ಷ್ಯಾಧಾರಗಳ ಜೊತೆಗೆ ಅವರು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಪ್ರಕಾರ ನಾವು FIR ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ಹುಡುಗನ ಜೊತೆ ಮಾತನಾಡಲಿಕ್ಕೆ ನಾವು ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಯಿತು. ಸಂಘರ್ಷ ಆದಂಥ ಸಂದರ್ಭದಲ್ಲಿ ಆ ಹುಡುಗನ ನಾವು ಕರ್ಕೊಂಬಂದು ಇಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ. ಅದಾದಮೇಲೆ ಹುಡುಗಿ ಮನೆ ಹತ್ರ ಕೆಲವರು ಬಂದುಬಿಟ್ಟು ಮನೆ ಹತ್ರ ಗೊಂದಲ ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅವಹೇಳನಕಾರಿಯಾಗುವಂಥ ಕೆಲವು ಆಡಿಯೋಗಳು ಈ ಹುಡುಗ ಮಾತಾಡಿದ್ದಾನೆ ಅನ್ನೋದು ಕೂಡ ಹಲವಾರು ವಿಷಯಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಕುರಿತಾಗಿ ಅವರ ಅಡ್ವೊಕೇಟ್ ಕಡೆಯಿಂದ ಏನು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಅಂತ ಹೇಳಿದ್ದೀವಿ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟನ್ನು ಪರಿಶೀಲಿಸಿ ಈ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯಕ್ಕಾಗಿ ಅವರು ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ನೊಂದ ತಾಯಿಯ ಹೇಳಿಕೆಯನ್ನು ಸ್ವತಃ ಪಡೆದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಮನೆ ನಂತರ ನನಗೆ ಒಂದು 7:30 ನಂಗೆ ಒಂದು ಕಾಲ್ ಬಂದಿತ್ತು. ನಮಗೆ ಹಿಂಗ ಬಹಳಷ್ಟು ಕಾಲ್ ಬರ್ತಾ ಇದಾವ. ಏನದ ಹುಡುಗಂದೇನ ಅಕ್ಕ ಅದಾಳ, ಅವರು ಕಾಲ್ ಮಾಡಿ ನಮಗೆ ಎಲ್ಲ ಟಾರ್ಚರ್ ಮಾಡ್ತಾ ಇದಾರ. ಮತ್ತೆ ನಿಮ್ಗೇನು ಕೊಂದು ಬಿಡ್ತೀನಿ, ನಿಮಗೆ ಸಾಯಿಸಿ ಬಿಡ್ತೀನಿ, ನಿಮ್ಗೆ ಸುಟ್ಟು ಹಾಕ್ತಾನೆ ಅಂತಂದ ಕಾಲ್ ಬಂದಿದ್ದಕ್ಕೆ ಅವ್ರ ಏನು ಹುಡುಗಿ ಅದಾಳ, ಹುಡುಗಿಯರ ಅಕ್ಕರು ಹುಡುಗಿಯರ ಅಮ್ಮ ತಾಯಿಯವರು ನಮಗೆ ಕಾಲ್ ಮಾಡಿದ್ರು. ಸೊ ಅರೌಂಡ್ ನಾವು ಮನೆಯಾಗಿದ್ವಿ ಸರ್. ಏಕಾಏಕಿ 10 ಮಂದಿ ಬಂದು ದಬ್ ಚಾಲು ಹೊಡಕ್ ಚಾಲು ತಲವಾರ್ ತೊಗೊಂಡ್ ಬಂದ್ಬಿಟ್ರಿ ಸರ್. ನಾವ್ ನಮ್ಮ ಇದಕ್ಕಂತ ಹೇಳಿದ್ರೆ ಆ ಸಮೀರ್ ಎಲ್ಲಿ ಸಮೀರ್ ಅನ್ನಂಗ್ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ ಚಾಕು ತಗೊಂಡ್ ಎಲ್ಲಿದಿ ನಮ್ ಇಲ್ಲಿಗ ನಮ್ ಖಲಾಸ ಮಾಡ್ತೀವಿ ನೋಡಂತೇಳಿ ಇವತ್ ನಮ್ ಮುಂಜಾನೆ ಬಂದು ದಮ್ ಕೊಟ್ರ ಸರ್. ಅದಕ್ಕೆ ನಾವು ನಮ್ ಸಮಾಜಿಗೆ ಘಟನೆ ಕುರಿತು ತನಿಖೆ ಮುಂದುವರೆದಿದ್ದು ಸತ್ಯಾಸತ್ಯತೆ ಹೊರಬರಬೇಕಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.